ನಮಸ್ಕಾರ ಸ್ನೇಹಿತರೆ. ಯಾವ್ದು ಆಗ್ಬಾರ್ದು ಅಂತ ರಕ್ಷಿತಾ ಶೆಟ್ಟಿ ಹಾರಿದ್ರೋ ಅದೇ ಆಗೋಯ್ತು. ಕಾವ್ಯ ಶೈವ ಸೇವ್ ಆಗ್ಬಾರ್ದು, ಮಾಡು ನಾಮಿನೇಟ್ ಆಗ್ಬಾರ್ದು ಅಂತ ರಕ್ಷಿತಾ ಶೆಟ್ಟಿ ತಂತ್ರ ಹೂಡಿದ್ರು. ಆದ್ರೆ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಯ್ತು. ಈ ಮಧ್ಯೆ ರಕ್ಷಿತಾ ಶೆಟ್ಟಿ ಪ್ಲಾನ್ ನ ಧ್ರುವಂತ ಎಕ್ಸ್ಪೋಸ್ ಮಾಡಿದ್ರು. ವಾರಗಳ ಹಿಂದೆ ಅಷ್ಟೇ ಸರಿಯಾಗಿ ಕಾರಣವೇ ಕೊಡದೆ ರಘು ನಾಮಿನೇಟ್ ಆಗ್ಬೇಕು ಅಂತ ರಕ್ಷಿತಾ ಶೆಟ್ಟಿ ಹಠ ಹಿಡಿದಿದ್ರು. ಬಲವಾದ ಕಾರಣಗಳನ್ನ ಕೊಡದೆ ಹೈಡ್ರಾಮಾ ಮಾಡಿ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರನ್ನ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದ್ರು. ರಾಕಿಂಗ್ ಟಾಸ್ಕ್ ನಲ್ಲಿ ಮಾಳು ಪರವಾಗಿ ರಕ್ಷಿತಾ ಶೆಟ್ಟಿ ಬ್ಯಾಟ್ ಬೀಸಿದ್ರು. ಈಗ ನೋಡಿದ್ರೆ ನಾಮಿನೇಷನ್ ಇಂದ ಮಾಳು ಸೇವ್ ಆಗ್ಬೇಕು ಅಂತ ರಕ್ಷಿತಾ ಶೆಟ್ಟಿ ತಂತ್ರ ಹೂಡಿದ್ರು. ಆದ್ರೆ ಅದು ಉಲ್ಟಾ ಪಲ್ಟಾ ಆಗಿದೆ. ಕ್ಯಾಪ್ಟನ್ ರಾಶಿಕಾಗೆ ಒಬ್ಬರನ್ನ ಸೇವ್ ಮಾಡಿ ಇನ್ನೊಬ್ಬರನ್ನ ನಾಮಿನೇಟ್ ಮಾಡುವ ಅಧಿಕಾರ ಇತ್ತು. ಈ ವೇಳೆ ಕಾವ್ಯನ ಸೇವ್ ಮಾಡಿ ಮಾಳುನ ನಾಮಿನೇಟ್ ಮಾಡ್ತೀನಿ ಎಂದು ರಾಶಿಕಾ ತಿಳಿಸಿದ್ರು. ಇಬ್ಬರಿಗೂ ಟಾಸ್ಕ್ ಕೊಟ್ಟು ಅದರಲ್ಲಿ ಯಾರು ಗೆಲ್ತಾರೋ ಅವರು ಸೇವ್ ಆಗ್ತಾರೆ, ಸೋತವರು ನಾಮಿನೇಟ್ ಆದಂತೆ. ಇತ್ತ ರಾಶಿಕಾ ಯಾರನ್ನ ನಾಮಿನೇಟ್ ಮಾಡಿದ್ರು ಅವರ ಪೈಕಿ ಯಾರು ಟಾಸ್ಕ್ ಗೆದ್ದು ಸೇಫ್ ಆಗ್ತಾರೆ, ಯಾರು ಸೋತು ನಾಮಿನೇಟ್ ಆಗ್ತಾರೆ ಎಂಬುದು ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ ರಕ್ಷಿತಾ ಶೆಟ್ಟಿ ರಚಿಸುವ ತಂಡದ ಮೇಲೆ ಅವಲಂಬಿತವಾಗಿತ್ತು. ಮನೆಯ ನಾಮಿನೇಷನ್ ದಿಕ್ಕನ್ನೇ ಬದಲಿಸಬಲ್ಲ ವಿಶೇಷ ಅವಕಾಶವನ್ನ ಧ್ರುವಂತ್ ಹಾಗೂ ರಕ್ಷಿತಾಗೆ ಬಿಗ್ ಬಾಸ್ ನೀಡಿದ್ರು. ಮೊದಲೇ ಮಾಳು ಪರವಾಗಿ ಧ್ವನಿ ಎತ್ತುತ್ತಿದ್ದವರು ರಕ್ಷಿತಾ. ಹೀಗಾಗಿ ಮಾಳು ಟೀಮ್ ಸ್ಟ್ರಾಂಗ್ ಆಗಿರ್ಬೇಕು, ಕಾವ್ಯ ತಂಡ ವೀಕ್ ಆಗಿರ್ಬೇಕು ಅಂತ ರಕ್ಷಿತಾ ಬಯಸಿದ್ರು. ಮಾಳುನ ನಾಮಿನೇಟ್ ಮಾಡುವಾಗ ಫ್ಯಾನ್ಸ್ ಸಪೋರ್ಟ್ ಇದೆ, ಆದ್ರೆ ಮನೆಯೊಳಗೆ ಕರೆಕ್ಟ್ ಆಗಿ ನಿಭಾಯಿಸ್ತಿಲ್ಲ, ಸೈಲೆಂಟ್ ಆಗಿದ್ದೀರಾ ಎಂದು ರಾಶಿಕಾ ಶೆಟ್ಟಿ ಕಾರಣ ಕೊಟ್ರು. ಈ ಬಗ್ಗೆ ಫ್ಯಾನ್ ಬೇಸ್ ಇಂದ ಇಲ್ಲಿ ಇದ್ದಾರಾ, ಡಿಸರ್ವಿಂಗ್ ಇದ್ದರೆ ಮಾತ್ರ ಜನ ಸಪೋರ್ಟ್ ಮಾಡ್ತಾರೆ ಅಲ್ವಾ ಎಂದು ರಕ್ಷಿತಾ ಹೇಳಿದ್ರು. ಕಾವ್ಯಗೆ ಕಂಪೇರ್ ಮಾಡಿದ್ರೆ ಮಾಳು ಡಿಸರ್ವಿಂಗ್ ಎಂದು ಧ್ರುವಂತ್ ಸಹ ಅಭಿಪ್ರಾಯಪಟ್ರು. ಧ್ರುವಂತ್ ಹಾಗೂ ರಕ್ಷಿತಾ ತಲಾ 4 ಆಟಗಾರರ ತಂಡ ರಚಿಸಬೇಕಿತ್ತು. ಮಾಳು ತಂಡದಲ್ಲಿ ಒಬ್ಬ ಪುರುಷ, ಇಬ್ಬರು ಮಹಿಳಾ ಆಟಗಾರರು ಇರಬೇಕಿತ್ತು. ಇನ್ನು ಕಾವ್ಯ ತಂಡದಲ್ಲಿ ಒಬ್ಬ ಮಹಿಳೆ, ಇಬ್ಬರು ಪುರುಷ ಆಟಗಾರರು ಇರಬೇಕಿತ್ತು. ಕಾವ್ಯಗೆ ಸ್ಪಂದನ, ಮಾಳುಗೆ ಧನುಷ್ ಹಾಕಿ ಕಾವ್ಯ ಮತ್ತು ಸ್ಪಂದನ ಒಬ್ಬರಿಗೊಬ್ಬರು ನಾಮಿನೇಟ್ ಮಾಡಲ್ಲ, ಡಿಸರ್ವಿಂಗ್ ಇದ್ದಾರೆ ಅಂತ ಕಾನ್ಫಿಡೆಂಟ್ ಇದ್ದಾರೆ. ಇಬ್ಬರನ್ನ ಒಂದೇ ಟೀಮ್ ನಲ್ಲಿ ಹಾಕಿ ಎಂದು ರಕ್ಷಿತಾ ಒತ್ತಾಯಿಸಿದ್ರು. ಇನ್ನು ಮಾಳು ಸೇವ್ ಆಗ್ಬೇಕು ಅಂತ ರಕ್ಷಿತಾ ಬಯಸಿದ್ರು. ಆದ್ರೆ ಆಟದಲ್ಲಿ ಗೆದ್ದದ್ದು ಕಾವ್ಯ ತಂಡ. ಕಾವ್ಯ ಗೆದ್ದು ಸೇವ್ ಆದ್ರು, ಮಾಳು ನಾಮಿನೇಟ್ ಆದ್ರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.